ನಾನಿವತ್ತು ಹಳ್ಳಿ ಸ್ಟೈಲಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಅಂತ ಅಷ್ಟಿಷ್ಟಪ್ಪ ತಂಬಿಟ್ಟು ಮಾಡ್ತಾರೆ. ಸೊ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಇದು ನೋಡಿ, ರೇಷನ್ ಅಕ್ಕಿ ಒಂದು ಬೌಲ್ ತಗೊಂಡಿದ್ದೀನಿ. ರೇಷನ್ ಅಕ್ಕಿ ಒಂದು ಬೌಲು, ಇಲ್ಲಿ 2 ಏಲಕ್ಕಿ ಮತ್ತು ಒಂದು 4 ಬಾದಾಮಿ ಗೋಡಂಬಿ, ಮತ್ತು ಅರ್ಧ ಬೌಲಷ್ಟು ಕಡಲೆ ಬೀಜ, ಅರ್ಧ ಬೌಲಷ್ಟು ಹುರುಗಡ್ಲೆ, ಮತ್ತು ಸ್ವಲ್ಪ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, ಒಂದು ಅಚ್ಚೇನಿಲ್ಲ, ಇದು ಉಂಡೆ ಬೆಲ್ಲ. ಸೊ ನಾನು ಹಾಗಾಗಿ ಸ್ವಲ್ಪ ತೆಗೆದಿಟ್ಟು ಒಂದು 3/4 ಉಂಡೆ ಬೆಲ್ಲನ ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನು ಎಲ್ಲನ ಈ ಅಕ್ಕಿನ ಹುರಿಬೇಕು, ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಬೇಕು. ಈ ಕಡಲೆನೂ ಅಷ್ಟೇ, ಇದು ಕಡಲೆ ಬೇಡ, ಹುರಿಯೋದು ಬೇಡ, ಇದು ಕಡಲೆ ಬೀಜ ಹುರ್ಕೊಬೇಕು. ಸೊ ಇವಾಗ ನಾವು ಇದನ್ನೆಲ್ಲ ಹುರ್ಕೊಳ್ಳೋಣ. ನೋಡಿ, ಈಗ ಅಕ್ಕಿ ಕೆಂಪಿಗೆ ಹುರಿದಾಯಿತು. ಸೊ ಕಡಲೆ ಬೀಜನೂ ರೆಡಿ ಇದೆ. ಈಗ ಏಲಕ್ಕಿ ಮತ್ತು ಗೋಡಂಬಿ ಇವು ಕೂಡ ಸ್ವಲ್ಪ ಹೀಗೆ ಇದು ಮಾಡ್ಕೊಳ್ಳೋಣ. ಯಾಕೆ ಈ ಥರ ಮಾಡ್ತಾಯಿದ್ದೀನಿ ಅಂತಂದರೆ, ನಾವು ತುಂಬ ದಿವಸ ಇಟ್ಟರೆ ಕೆಡೋದಿಲ್ಲ. ಹಾಗಾಗಿ ನಾವು ಸ್ವಲ್ಪ ಎಲ್ಲನೂ ಬಿಸಿ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ತುಂಬ ದಿನಗಳವರೆಗೂ ಇಟ್ಕೊಂಡು ತಿನ್ಬೋದು. ನಾವು ಶಿವರಾತ್ರಿ ಟೈಮಲ್ಲೆಲ್ಲ ಉಪವಾಸ ಇದ್ದು ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡ್ತಿದ್ವಿ ತಂಬಿಟ್ಟಿದು. ತುಂಬ ತಿನ್ನಲಿಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಎಷ್ಟೇ ದಿನ ಇಟ್ಕೊಂಡು ತಿಂದ್ರೂ ಕೆಡಲ್ಲ. ಹಾಗಾಗಿ ಈಗ ಯಾರೂ ಮಾಡಲ್ಲ. ಅವಾಗೆಲ್ಲ ತುಂಬ ಈ ಶಿವರಾತ್ರಿ ಹಬ್ಬ ಬಂತು ಅಂದರೆ ನಾವು ಒಂದು ಉಪವಾಸ ಇದ್ದು ನೀಟಾಗಿ ಮಾಡ್ತಾಯಿದ್ವಿ. ಹಾಗಾಗಿ ನಾನು ಇವತ್ತು ವಿಡಿಯೋ ಮಾಡಲಿಕ್ಕೋಸ್ಕರನೇ ನಾನು ಮಾಡ್ತಾಯಿದ್ದೀನಿ. ಸೊ ಎಲ್ಲ ಬಿಸಿ ಮಾಡಿ ಇಟ್ಕೊಂಡಾಯಿತು. ಇದು ಹುರಿದಿರ್ತಕ್ಕಂಥ ಅಕ್ಕಿ ಸ್ವಲ್ಪ ತಣ್ಣಗಾಗಲಿ, ಆವಾಗ ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಇಟ್ಕೊಳ್ಳೋಣ. ಈಗ ನೆಕ್ಸ್ಟ್ ಬಂದುಬಿಟ್ಟು ನಾನು ಎಳ್ಳು ಇದು ಕೂಡ ಬಿಸಿ ಮಾಡಿ ಇಟ್ಕೋಬೇಕು. ಎಳ್ಳು ಬಿಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಗೂಡು ಕಟ್ಟೋದಿಲ್ಲ, ಅಂದರೆ ಕೆಡೋದಿಲ್ಲ. ಹಾಗಾಗಿ ನಾನು ಎಳ್ಳನ್ನು ಕೂಡ ಬಿಳಿ ಎಳ್ಳು ಸ್ವಲ್ಪ ಲೈಟಾಗಿ ಸ್ವಲ್ಪ ಕೆಂಪಗಾಗೋ ಥರ ಹುರ್ಕೊತಾ ಇದ್ದೀನಿ. ನಾನೀಗ ನೋಡಿ ಬೆಲ್ಲನ ಪಾಕ ಅದು ನಾನು ಮಿಕ್ಸಿ ಜಾರಲ್ಲಿ ಹಾಕೋಷ್ಟೊತ್ತಿಗೆ ಬೆಲ್ಲ ಪಾಕ ಬರುತ್ತೆ. ನಾನು ಯಾವ ಬೌಲಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಬೌಲಲ್ಲಿ ಒಂದು ಬೌಲು ನೀರು ಹಾಕ್ತಾಯಿದ್ದೀನಿ. ಇದು ಪಾಕ ತೆಗಿಯೋಕ್ಕೋಸ್ಕರ. ನೋಡಿ ಸಾಕಿಷ್ಟ ಆದರೆ ಅದು ನಾವು ಬೆಲ್ಲ ಹಾಕಿ ಕಾಯ್ತಾ ಗಟ್ಟಿ ಬರಬೇಕು. ಗಟ್ಟಿ ಬಂದಾಗ ಇಲ್ಲಿ ಪಾಕ ಬರೋಷ್ಟೊತ್ತಿಗೆ ನಾನು ಅದು ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡಿಕೊಂಡು ರೆಡಿ ಮಾಡ್ಕೊತೀನಿ. ಪಾಕ ರೆಡಿ ಆಗ್ತಿದೆ ಫ್ರೆಂಡ್ಸ್. ಈಗ ನಾವು ಮಿಕ್ಸಿ ಜಾರಲ್ಲೆಲ್ಲ ನೋಡಿ, ನಾನೇನು ಹುರಿದಿಟ್ಟಿದ್ದೆ ಅಕ್ಕಿನ ನೋಡಿ ಈ ಥರ ಪೌಡ್ರ್ ಮಾಡ್ಕೋಬೇಕು. ನಿಮಗೆ ರವೆ ಥರನೂ ಜಾಸ್ತಿ ರವೆ ಥರನೂ ಇರಬಾರ್ದು. ಇನ್ನು ಈ ಥರ ಪೌಡ್ರ್ ಮಾಡಿಕೊಂಡು ಇಟ್ಕೊಬೇಕು. ತಿನ್ಲಿಕ್ಕಂತೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಎಷ್ಟು ನೈಸ್ ಇದೆ ಅಂತ ನೋಡಿ. ರವೆ ಥರ ಇರಬಾರ್ದು, ಈ ಥರ ಪೌಡ್ರ್ ಥರ ನುಣ್ಣಗೆ ಇರಬೇಕು. ಸರಿ ಇದೆ. ಈಗ ನಾನು ಏನು ಗೊತ್ತಾ, ತಿನ್ನಲಿಕ್ಕೆ ದಪ್ಪ ಸಿಗುತ್ತೆ ಅಂತೇಳಿ ಹುರುಗಡ್ಲೆನ ಸ್ವಲ್ಪ ಒಂದು ಅರ್ಧ ಪೌಡರ್ ಥರ ಮಾಡಿದ್ದೀನಿ. ಸೊ ಅದನ್ನು ಕೂಡ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಥರ ದಪ್ಪಗೆ ಸ್ವಲ್ಪ ಒಂದು ಹುರುಗಡ್ಲೆ ಬಂದು 4 ಹೋಳು ಆಗೋ ಥರ. ಸೊ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಎಳ್ಳು ಇದು ಬಿಸಿ ಮಾಡಿದ್ದೀನಿ. ಇದು ಹಾಗೆ ಹಾಕೋಣ, ಪೌಡ್ರ್ ಏನು ಮಾಡೋದು ಬೇಡ. ಇದು ಎಳ್ಳನ್ನು ಹಾಗೆ ಹಾಕ್ಕೊಳ್ಳೋಣ. ಈಗ ಹುರಿದಿಟ್ಟು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಕಡಲೆ ಬೀಜನ. ಇದು ಕೂಡ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ದಪ್ಪ ಒಂದು ರೌಂಡು ಬರೋ ಥರ ಹಾಕ್ಕೊಳ್ಳೋಣ ಮಿಕ್ಸಿಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಕೂಡ ದಪ್ಪ ಮಿಕ್ಸಿ ಜಾರಲ್ಲಿ ಒಂದು 4 ಹೋಳು ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೂಡ ಇದರಲ್ಲೇ ಆ್ಯಡ್ ಮಾಡೋಣ. ಈಗ ನಾನೇನು ಗೋಡಂಬಿ ತೊಗೊಂಡಿದ್ದೆ ಅದನ್ನು ಇದರಲ್ಲಿ ಈ ಥರ ಸಣ್ಣದಾಗಿ ಒಂದು 4 ಪೀಸ್ ಮಾಡಿ ಸಣ್ಣದಾಗಿ ಪೀಸ್ ಮಾಡಿ
ಅದರಲ್ಲೇ ಹಾಕೋಣ. ನೋಡಿ ಫ್ರೆಂಡ್ಸ್, ಈ ಥರ. ಈಗ ಲಾಸ್ಟಲ್ಲಿ ಇದು 2 ಏಲಕ್ಕಿನ ನೀಟಾಗಿ ಸಿಪ್ಪೆ ಸುಲಿದು ಬೀಜ ಮಾತ್ರ ಅದರೊಳಗಡೆ ಹಾಕೋಣ. ನೋಡಿ, ಈ ಥರ ಏಲಕ್ಕಿನ ಸಿಪ್ಪೆ ಸುಲಿದು ನೀಟಾಗಿ ಅದು ಮಾತ್ರ ಹಾಕಬೇಕು. ತಿನ್ನಲಿಕ್ಕೆ ಬಾಯಿ ಒಂಥರ ಗಮ್ ಅಂತ ಚೆನ್ನಾಗಿ ಬರುತ್ತೆ. ಸೊ ಇದರಲ್ಲಿ ಹಾಕೋಣ. ಈಗ ನಾವು ಏನು ಪಾಕ ತೆಗೆದಿಟ್ಕೊಂಡಿದ್ದೀವಿ ಅದು ಬೆಟ್ಟಲ್ಲಿ ಹಿಂಗಂದರೆ ಅಂಟು ಬರಬೇಕು, ಆ ಥರ ಪಾಕ ಕಾಯಿಸ್ಬೇಕು. ಸೊ ಅದು ಪಾಕ ರೆಡಿ ಇದೆಯಾ ಅಂತ ನೋಡೋಣ. ನೋಡಿ ಫ್ರೆಂಡ್, ಈ ಪಾಕ ಅಂದರೆ ಬೆಲ್ಲದ ಪಾಕ ಅಂದರೆ ಈ ಥರ ಹಿಂಗೆ ಬರಬೇಕು. ಎಷ್ಟು ತುಂಬ ಗಮ್ ಅಂತ ಇದೆ, ತುಂಬಾ ಚೆನ್ನಾಗಿ ಬರ್ತಾಯಿದೆ. ಸೊ ಅಂಟು ಬಂದಿಲ್ಲ ಇನ್ನು. ಹಿಂಗಂದರೆ ಸ್ವಲ್ಪ ಹಿಂಗೆ ಒಂದೆಳೆ ಎಳೆ ಥರ ಬರಬೇಕು, ಹಿಂಗೆ ಅಂಟು ಅಂಥವರೆಗೂ ವೆಯ್ಟ್ ಮಾಡೋಣ. ಪಾಕ ಅಂತೂ ಸಕ್ಕತ್ತಾಗಿ ಬಂದಿದೆ. ನಾವು ಏನಕ್ಕೆ ಇದನ್ನು ಇದು ಮಾಡಿದ್ದೀವಿ ಅಂದರೆ ಕಲ್ಲು ಏನಾದರೂ ಇದ್ದರೆ ಕೆಳಗಡೆ ಹೋಗುತ್ತೆ ಅಂತ. ನೋಡಿ, ಈ ಥರ ಇಷ್ಟು ಬರಬೇಕು. ಹಿಂಗೆ ಈ ಥರ ಹಿಂಗೆ ಅಂಟಿದ್ರೆ ಸಣ್ಣದೊಂದು ದಾರ ಥರ ಈ ಥರ ಹಿಂಗೆ ಎಳೆ ಬರಬೇಕು. ಆಗ ಇದು ಪರ್ಫೆಕ್ಟಾಗಿ ಪಾಕ ಬಂದಿದೆ ಅಂತ ಅರ್ಥ. ಸೊ ಇದನ್ನು ನಾನೇನು ಅಕ್ಕಿ, ಕಡಲೆ ಬೀಜ, ಏಲಕ್ಕಿ ಮತ್ತು ಕಡಲೆವನ್ನು ಎಲ್ಲನೂ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಟೆ ತಗೊಂಡು, ಸೊ ನೋಡಿ ಮೇಲ್ಗಡೆ ಮಾತ್ರ ಈ ಥರ ಹಿಂಗೆ ಪಾಕ ಹಾಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬಿಸಿ ತಾಗಂತೆ ನೋಡಿ ನಮಗೆ ಸ್ವಲ್ಪನೇ ನಾವು ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ನಮಗೆ ಉಂಡೆ ಕಟ್ಟಲಿಕ್ಕೆ ಈಸಿ ಆಗುತ್ತೆ. ಅಂತ ಯಾಕೆ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಪಾಕ ಬಿಸಿರೋದ್ರಿಂದ ಕೈಗೆ ತಾಕತ್ತೆ ಅಂತ. ಇಟ್ಕೊಂಡು ಕಲಿಸಿದಾಗ ನೋಡಿ ಈ ಹದದಲ್ಲಿ ಇರಬೇಕು ಹಿಟ್ಟು. ಈಗ ಬಿಸಿ ಇರುವಾಗಲೇ ನಾವೇನು ಮಾಡಬೇಕು, ನಮಗೆ ಎಷ್ಟು ಮೀಡಿಯಮ್ ಸೈಜ್ ಬೇಕಾ ಆ ಥರ ಉಂಟೆನ ಈ ಥರ ಹಿಂಗೆ ಕಟ್ಕೊಬೇಕು. ಲಡ್ಡು ಬರುತ್ತಲ್ಲ ಆ ಶೇಪಲ್ಲಿ ಈ ಥರ ಹಿಂಗೆ ಕಟ್ಟಿ ನೀಟಾಗಿ ಇಟ್ಕೋಬೇಕು. ಇದು ಬಿಸಿ ಆರೋಕ್ಕಿಂತ ಮುಂಚೆನೇ ನಾವು ಆ ಥರ ಮಾಡಿ ಇಟ್ಕೋಬೇಕು. ಯಾಕೆ ಅಂತಂದರೆ ಅದು ಬಿಸಿ ಆರಿದ ಮೇಲೆ ಉಂಡೆ ಕಟ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಈ ಥರ ಮಾಡಿ ನಿಮ್ಗೆ ಎಷ್ಟು ಬೇಕು ದಪ್ಪ ಸೈಜಲ್ಲಿ ಬೇಕಂದರೆ ದಪ್ಪ ಕಟ್ಕೊಬೋದು, ಮೀಡಿಯಮ್ ಸೈಜು ಅಂತಂದರೆ ಮೀಡಿಯಮಾಗಿ ಕಟ್ಕೊಬೋದು. ಈ ಥರ ಇಟ್ಕೊಳ್ಬೇಕು. ಹಿಂಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಐಟಮ್ಸ್ ಹಾಕಿ ಹೇಗೆಲ್ಲ ಎಷ್ಟು ಉಂಡೆಗಳನ್ನ ತಯಾರು ಮಾಡಿದ್ದೀವಿ ಅಂತ. ಸೊ ನೀವು ಕೂಡ ಟ್ರೈ ಮಾಡಿ, ತಿನ್ಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಎಷ್ಟೇ ದಿನ ಇಟ್ಟರು ಕೆಡುವುದಿಲ್ಲ. ಹಾಗಾಗಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್. ಓಕೆ, ಬಾಯ್ ಫ್ರೆಂಡ್ಸ್.